ಪ್ರಿಯಾ ಅನ್ನೋ ಒಂದು ಹುಡುಗಿಗೆ ತುಂಬ ಅಂದರೆ ತುಂಬ ಸಿಟ್ಟಿರುತ್ತೆ. ಅವಳು ಸಿಟ್ಟು ಬಂದಾಗೆಲ್ಲ ಮನೇಲಿರೋ ವಸ್ತುಗಳನ್ನ, ಕೈಗೆ ಸಿಕ್ಕಿರುವಂಥ ವಸ್ತುಗಳನ್ನ ಒಡೆದು ಹಾಕ್ತಾ ಇರ್ತಾಳೆ. ಇದನ್ನೆಲ್ಲ ನೋಡಿ ಒಂದಿನ ಅವ್ರ ತಂದೆ ಕರೆದ್ಬಿಟ್ಟು ಹೇಳ್ತಾರೆ, ನೋಡು ನಿಂಗೆ ಸಿಟ್ಟು ಬಂದಾಗೆಲ್ಲ ನಮ್ಮ ಮನೆ ಗೋಡೆ ಮೇಲೆ ಮೊಳೆಗಳನ್ನ ಹೊಡಿ ಅಂತ. ಆಗ ಅವಳು ಅಷ್ಟೇ, ಪ್ರತಿದಿನ ಅವಳು ಸಿಟ್ಟು ಬಂದಾಗ ಗೋಡೆ ಮೇಲೆ ಮೊಳೆ ಹೊಡೆಯೋಕ್ಕೆ ಶುರು ಮಾಡ್ತಾಳೆ. ಒಂದಿನ 5, 10, 15 ಹೀಗೆ. ಒಂದು ಫೈನ್ ಡೇ ಅವಳ ಕೋಪ ಎಲ್ಲ ಕಡಿಮೆ ಆಗುತ್ತೆ. ಅವಾಗ ಅವಳು ಮೊಳೆಗಳನ್ನ ಹೊಡೆಯೋದನ್ನ ನಿಲ್ಲಿಸಿ ಅವ್ರ ಅಪ್ಪನ ಹತ್ರ ಬಂದು ಹೇಳ್ತಾಳೆ, ಅಪ್ಪ ನನ್ನ ಕೋಪನ ನಿಯಂತ್ರಣ ಮಾಡ್ಕೊಳ್ತಾ ಇದ್ದೀನಿ, ನಾನು ಇನ್ಮೇಲೆ ಗೋಡೆ ಮೇಲೆ ಮೊಳೆ ಹೊಡೆಯಲ್ಲ ಅಂತ. ಅದಕ್ಕೆ ಅವರಪ್ಪ ಆ ಹೊಡೆದಿರೋ ಮೊಳೆಗಳನ್ನ ಕಿತ್ತಾಕು ಅಂತ ಹೇಳ್ತಾರೆ. ಸೊ ಅವಳು ಶುರು ಮಾಡ್ತಾಳೆ ಮತ್ತೆ ಕಿತ್ತಾಕೋಕ್ಕೆ. ಬಟ್ ಗೋಡೆ ಮೇಲೆ ಹಾಗೆ ಸ್ಟೇನ್ಗಳು ಉಳ್ಕೊಂಡ್ಬಿಡುತ್ತೆ. ಅದನ್ನು ಬಂದು ಅವ್ರ ತಂದೆ ಮುಂದೆ ಹೇಳ್ತಾಳೆ. ಆಗ ಅವಳ ತಂದೆ, ನಾವು ಕೋಪದಲ್ಲಿ ಆಡಿರೋ ಮಾತುಗಳು ಅಷ್ಟೇ, ಎದುರುಗಡೆ ಇರುವವ್ರ ಮನಸ್ಸಲ್ಲಿ ನಮ್ಮ ಕೋಪ ಹೋದ್ಮೇಲೂ ಅವು ಹಾಗೆ ಉಳಿದು ಬಿಡುತ್ತವೆ, ಯೋಚನೆ ಮಾಡುವಂತ.